ಶಾಂತಿ, ಯಾಕಿಷ್ಟು ಬೇಜಾರಾಗಿದ್ಯಾ? ಏನು ಮಾಡಬೇಕು? ನೀನು ತಾನೇ ಹೇಳಿದ್ದು ಆ ಮೀನಾ ಪ್ರೆಗ್ನೆಂಟ್ ಅಂತ. ಅಯ್ಯೋ, ನಾನೆಲ್ಲಿ ಹೇಳಿದ್ನೆ ಅಂತ ಹೇಳ್ತಾರೆ. ಆಗ ಶಾಂತಿ, ಹೇಳಿದ್ಯಲ್ಲ ಕಂಗ್ರಾಟ್ಸ್ ಅಂತ. ಓ ಹೌದಾ, ಸುಮ್ಮನೆ ಹೇಳಿದೆ ಕಣೆ ಅಂತ ಹೇಳ್ತಾರೆ. ಸುಮ್ಮನೆನೂ ಹೇಳೋ ಹಾಗಿಲ್ಲ, ಅವಳು ನಿನ್ನ ಸೊಸೆ ಅಲ್ವೇನೆ, ಆದರೂ ಅವಳು ಮೊದಲೇ ಗರ್ಭಿಣಿ ಆಗಬಾರ್ದು ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ ಈ ಮನೆ ಹಿರಿ ಸೊಸೆ, ಅವಳು ಮೊದಲಾಗಬೇಕು, ಇಲ್ಲ ಅಂದರೆ ಶ್ರುತಿನಾದರೂ ಆಗಲಿ ಬೇಜಾರಿಲ್ಲ. ಇವಳೇನಾದರೂ ಗರ್ಭಿಣಿ ಆಗಿಬಿಟ್ರೆ ಕೀಟಕ ಕಿರೀಟ ಬಿಟ್ಟಂಗಾಗ್ತತ್ತೆ. ಸರಿ ಬಿಡಮ್ಮ ಅಂತ ಹೇಳ್ತಾರೆ. ಶಾಂತಿ, ಮೊದಲೇ ನೀನು ಶ್ರುತಿ ವಿಷಯದಲ್ಲಿ ಮುಂದುವರಿ. ಅಲ್ಲ ಕಣೆ, ಅವಳೇನಾದರೂ ತವ್ರ ಮನೆಯಲ್ಲಿ ಸೆಟ್ಲಾಗಿಬಿಟ್ರೆ ದೆವ್ವ ಬಿಡಿಸ್ದಷ್ಟೇ ಕಷ್ಟ ಅಂತ ಹೇಳ್ತಾರೆ. ಸರಿ, ಮನೆಗೆ ಬಂದರೆ ಒಂದು ಕಪ್ ಕಾಫಿನೂ ಕೊಡಲ್ಲ ನೀನು ಅಂತ ಹೇಳ್ತಾರೆ. ಅಲ್ಲ ಹೇಳಿದೆ, ನೀರು ಕುಡ್ಕೊಂಡು ಬರ್ತೀನಿ, ನೀನು ಅವಳ ಜೊತೆ ಫೋನಲ್ಲಿ ಮಾತಾಡು ಹೇಳಿ ಹೊರಟೋಗ್ತಾರೆ. ಆಗ ಶಾಂತಿ ಶ್ರುತಿಗೆ ಕಾಲ್ ಮಾಡ್ತಾರೆ. ಮತ್ತೆ ಶ್ರುತಿಗೆ ಹೇಳ್ತಾರೆ, ಶ್ರುತಿ ಬಂಗಾರಿ ಹೇಗಿದ್ಯಮ್ಮ ಅಂತ ಕೇಳ್ತಾರೆ. ಆಗ ಶ್ರುತಿ, ಅತ್ತೆ ನೀವು ನನ್ನ ನೋಡಿ 1 ವರ್ಷ ಏನಾಗಿಲ್ಲ, ನಿನ್ನೆ ತಾನೇ ನೋಡಿದ್ರಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಿನ್ನ 1 ನಿಮಿಷ ನೋಡಿಲ್ಲ ಅಂದರೂ 1 ವರ್ಷ ಆಯಿತು ಅನಿಸತ್ತೆ, ಏನು ಮಾಡಲಿ ಹೇಳು ಅಂತಾರೆ ಶಾಂತಿಯವರು. ತಾಳಿಶಾಸ್ತ್ರ ನಡೆಯುವಾಗ ನಾನು ರವಿ ಫೋಟೋ ತೆಗೆದಿದ್ವಲ್ಲ, ಅದನ್ನು ನಿಮಗೆ ಕಳಿಸಿದ್ದೀನಿ, ನೋಡ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಅಯ್ಯೋ ಬಂದೇ ಬಿಡ್ತು ಅಂತ ಶಾಂತಿಯವರು ಹೇಳ್ತಾರೆ. ಬರಲಿ ಅಂತಾನೆ ಕಳಿಸಿರೋದು ಅಂತ ಶ್ರುತಿ ಹೇಳ್ತಾರೆ. ಅಯ್ಯೋ ಅದು ಆಗಲ್ಲ ಕಂದ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಅಂತ ಹೇಳ್ತಾಳೆ ಶಾಂತಿ. ಆಗ ಶ್ರುತಿ, ಆದರೆ ಕೆಲವು ಮಾತುಗಳು ನಮ್ಮನ್ನು ಮನೆ ಹೊರಗೂ ಹೋಗೋ ಹಾಗೆ ಮಾಡತ್ತೆ ಅಂತ ಹೇಳ್ತಾಳೆ. ನೋಡಿ ಅತ್ತೆ, ನೀವೇನು ಬೇಕಾದರೂ ಹೇಳಿ, ಸೂರ್ಯ ಆ ಮನೇಲಿರೋವರೆಗೂ ನಾನು ಆ ಮನೆಗೆ ಬರಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಅಯ್ಯೋ ಶ್ರುತಿ, ಅವನನ್ನು ತೊಲಗು ಅಂದರೂ ತೊಲಗಲ್ಲ, ತೊಲಗಿಸ್ತಿ ಅಂತ ಹೇಳ್ತಾ ಇಲ್ಲ ಅತ್ತೆ ನಾನು ಅಂತ ಶ್ರುತಿ ಹೇಳ್ತಾರೆ. ಅತ್ತೆ, ಬಟ್ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಆಗ ಶಾಂತಿ, ಅಲ್ಲ ಕಣೆ ಬಂಗಾರ, ಈ ಮನೆಯಲ್ಲಿ ಅವ್ರು ಮಾತ್ರನಾ ಇರೋದು, ನಿನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿರೋ ಈ ಶಾಂತಿ ಅತ್ತಿಗೆ ನಿಂಗೆ ಬೇಡೇನಮ್ಮ? ಅಲ್ಲ ಕಣೆ, ನನ್ನ ನೋಡಬೇಕು ಅಂತ ಅನಿಸೋದು ಇಲ್ವಾ ಕೇಳ್ತಾರೆ. ಆಗ ಶ್ರುತಿ, ಆಗೇನಾದರೂ ಅನಿಸಿದರೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ.